ಎಲ್ಲ ಒಂದು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಥಮ PUC ಕನ್ನಡ ವಿಷಯದ ಗಾಂಧಿ ಪಾಠದ ಸಂಪೂರ್ಣ ಪ್ರಶ್ನೋತ್ತರ ನೋಡೋಣ. ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರ ಕೊಡ್ತಾ ಇದ್ದೀನಿ. 1 ಅಂಕ, 2 ಅಂಕ, 3 ಅಂಕ ಮತ್ತು ಸಂದರ್ಭ ಆಗಿರ್ಬೋದು 4 ಅಂಕ. ಎಲ್ಲ ಪ್ರಶ್ನೆಗಳು ಉತ್ತರ ಸಹಿತ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ಕೊನೆವರೆಗೆ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಿಮಗೆ ನೆಕ್ಸ್ಟ್ ನಿಮ್ಮ ಕನ್ನಡ ವಿಷಯದ ಎಲ್ಲ ಪಾಠಗಳ ಪ್ರಶ್ನೋತ್ತರ ಇಲ್ಲೇ ಆಗ್ತೀವಿ, ಇದೇ ಒಂದು ಚಾನಲ್ ಆಗ್ತೀವಿ. ಅದಷ್ಟೇ ಇಲ್ಲದೆ ನಿಮಗೆ ನೀವು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ನಿಮ್ಮ ಎಲ್ಲ ಎಕ್ಸಾಮ್ಗೆ ಎಲ್ಲ ಕ್ವಶನ್ ಪೇಪರ್ಗಳನ್ನು ಇದೇ ಒಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗ್ಯಾರಂಟಿ ಈ ಒಂದು ಚಾನಲ್ಲು 100% ಯೂಸ್ ಆಗಿ ಆಗ್ತದೆ. ಮಿಸ್ ಮಾಡದೆ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಆನ್ಸರ್ನ ಕಳಿಸಿ. ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ, ಪಾಠ 1 ಗಾಂಧಿ. ಬರೆದವ್ರು ಯಾರು? ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ. ಇವ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ನಿಮಗೆ ಮಲ್ಟಿಪಲ್ ಕೇಳ್ಬೋದಿಲ್ಲ, ಹೊಂದಿಸಿ ಬರೆಯರಿ ಕೇಳ್ಬೋದು, ನೋಡ್ಕೊಂಡಿರಿ ಸ್ವಲ್ಪ. ನಂತರ ಪದಕೋಶ. ನಿಮಗೆ ಆ ಒಂದು ಪಾಠದ ಪದಗಳು ಅರ್ಥ ಆಗಿಲ್ಲ ಅಂದರೆ ಇಲ್ಲಿ ನೋಡ್ಕೋಬೋದು ಪದಕೋಶ. ಆಮೇಲೆ 1ನೇ ಪ್ರಶ್ನೆ, ಅದು ಒಂದು ವಾಕ್ಯದಲ್ಲಿ ಉತ್ತರಿಸಿ. 1 ಮಾರ್ಕ್ಸೆನ್ಸು. ಇವೆಲ್ಲ ನಮಗೆ ಮಲ್ಟಿಪಲ್ ಕೇಳ್ತಾರೆ, ವೇರಿ ಇಂಪಾಯಿಂಟ್ ನೋಡ್ಕೊಳ್ಳಿ. ಬಹುವಾಕ್ಯದಲ್ಲಿ ಕೇಳ್ತಾರೆ. 1ನೇ ಕ್ವಶನ್ನು, ವೈದ್ಯಾಧಿಕಾರಿ ಇಲ್ಲಿವರೆಗೆ ಯಾವ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ? ಉತ್ತರ, ವೈದ್ಯಾಧಿಕಾರಿ ಇಲ್ಲಿವರೆಗೆ ಕಾಕತಾಳೀಯ ನ್ಯಾಯವನ್ನು ಕಂಡಿರಲಿಲ್ಲ. ಪ್ರಶ್ನೆ 2, ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರೇನು? ಉತ್ತರ, ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರು ನರಸಿಂಹಮೂರ್ತಿ. ಪ್ರಶ್ನೆ 3, ಮೊಮ್ಮಗನ ಅಗಲವಾದ ಕಿವಿಗಳ ಕಂಡ ಕರಿಸಿದ್ದೇಗೌಡ ಯಾರ ಮನೆಗೆ ಹೋದನು? ಉತ್ತರ, ಮೊಮ್ಮಗನ ಅಗಲವಾದ ಕಿವಿಗಳ ಕಂಡ ಕರಿಸಿದ್ದೇಗೌಡ ಜೋಯಿಸರ ಮನೆಗೆ ಹೋದನು. ಪ್ರಶ್ನೆ 4, ವೈದ್ಯಾಧಿಕಾರಿಗೆ ಅಂತ ಆಗಬೇಕದು ಜ್ಞಾಪಕಕ್ಕೆ ಬಂದದ್ದೇನು? ಉತ್ತರ, ವೈದ್ಯಾಧಿಕಾರಿಗೆ ಜ್ಞಾಪಕಕ್ಕೆ ಬಂದದ್ದು ಇತರ ವ್ಯಕ್ತಿಗಳು ತನ್ನಂತೆ ಮನುಷ್ಯ ವರ್ಗಕ್ಕೆ ಸೇರಿದವರು ಅಂತಲೂ ಅಥವಾ ವೈದ್ಯರಾಗಿರಬೇಕಾದವರು ಅನುಕಂಪದಿಂದ ಕೂಡಿದ ಹೃದಯ ಇರಬೇಕು ಎಂಬುದು. ಪ್ರಶ್ನೆ 5, ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಯಾರು? ಉತ್ತರ, ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಅವರ ತಾತ ಕರಿಸಿದ್ದೇಗೌಡ. ಪ್ರಶ್ನೆ 6, ಹಲಸಿನ ಮರ ಮರದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣವೆಷ್ಟು? ಉತ್ತರ, ಹಲಸಿನ ಮರ ಮರದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣ ಎಷ್ಟು? 50 ರೂಪಾಯಿ ಮಾತ್ರ. ಇನ್ನು ಪ್ರಶ್ನೆ 7, ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ಯಾವ ಆಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿ ಸೂಚಿಸಿದರು? ಯಾವ ಆಸ್ಪತ್ರೆ? ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ಡಿಸ್ಟ್ರಿಕ್ಟ್ ಆಸ್ಪತ್ರೆ ಅಂದರೆ ಜಿಲ್ಲಾ ಆಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿಗಳು ಸೂಚನೆಯನ್ನು ಕೊಡ್ತಾರೆ. ಇನ್ನು 2ನೇ ಮೆನು, 2, 3 ಅಂಕದಲ್ಲಿ ಉತ್ತರಿಸಿ. ಇವೆಲ್ಲ ಕೂಡ ನಮಗೆ 2 ಮಾರ್ಕ್ಸ್ಲಿ ಕೇಳ್ತಾರೆ, ಇಂಪಾಯಿಂಟ್ ನೋಡ್ಕೊಳ್ಳಿ. 1ನೇ ಕ್ವಶನ್ನು, ಹುಡುಗನ ಯಾವ ಮಾತಿಗೆ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದನು? ಉತ್ತರ, ಹುಡುಗನ ಕಿವಿ ಗಾಂಧೀಜಿಯವರ ಕಿವಿಯಂತೆ ಇದ್ದವು. ಅಷ್ಟೇ ಅಲ್ಲದೆ ಆ ಹುಡುಗನ ಹೆಸರು ಕೂಡ ಮಹಾತ್ಮ ಗಾಂಧಿ ಎಂದು ಕೇಳಿ ಹಾಗೂ ಈ ರೀತಿ ಕಾಕತಾಳೀಯವನ್ನು ಕಂಡು ಅಪರೂಪ ಈ ಘಟನೆಯಿಂದಾಗಿ ಹಾಗೂ ಆ ಹುಡುಗನು ಧೈರ್ಯವಾಗಿ ದೃಢ ನಿಲುವಿನಿಂದ ನುಡಿದು ನನ್ನ ಹೆಸರು ನಿಜವಾಗಿಯೂ ಮಹಾತ್ಮ ಗಾಂಧಿ ಎಂಬ ಮಾತನ್ನು ಕೇಳಿ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದನು. ಸ್ವಲ್ಪ ಮಿಸ್ಟೇಕ್ ಇರ್ತವೆ ಟೈಪಿಂಗಲ್ಲಿ, ನಿಮ್ಮ ಬುಕ್ಕಲ್ಲಿ ಅಕ್ಯುರೇಟ್ ಇರ್ತದೆ ನೋಡ್ಕೊಳ್ಳಿ. ಸ್ವಲ್ಪ ಟೈಪಿಂಗಲ್ಲಿ ಮಿಸ್ಟೇಕ್ ಇರ್ತವೆ, ನಿಮ್ಮ ಬುಕ್ಕಲ್ಲಿ ಅಕ್ಯುರೇಟ್ ನೋಡ್ಕೊಳ್ಳಿ. ಓಕೆ. ಪ್ರಶ್ನೆ 2, ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ಏನೆಂದು ಚೇಷ್ಟೆ ಮಾಡಿದನು? ಉತ್ತರ, ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ಒಸಿ ಏನೋ ಚೆನ್ನಾಗಿ ನೋಡು, ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿದೆಯಪ್ಪ ಎಂದು ಕುಚೇಷ್ಟೆ ಮಾಡಿದನು. ಇನ್ನು ಪ್ರಶ್ನೆ 3, ವೈದ್ಯಾಧಿಕಾರಿಗೆ ಹುಡುಗ ಹೇಗೆ ಕಂಡನು? ಉತ್ತರ, ಸುಮಾರು ಎತ್ತರ, ನರಪೆತ್ತಲ, ಅಗಲ ಕಿವಿಗಳ, ಹೊಟ್ಟೆ ಡುಬ್ಬನ್ನ, ಅವನ ಮುಖದಲ್ಲಿ ಅವ್ಯಕ್ತ ನೋವಿನ ರೋಷ, ಅವನ ಮುಖದ ಮೇಲೆ ಆವರಿಸಿದ ಹುಡುಗನೊಬ್ಬ ವೈದ್ಯಾಧಿಕಾರಿಗೆ ಅಪರೂಪದ ವ್ಯಕ್ತಿಯಂತೆ ಕಂಡನು. ಪ್ರಶ್ನೆ 4, ನಿಂಗಮ್ಮನ ಗಂಡ ಪ್ರಾಣ ಕಳೆದುಕೊಂಡದ್ದು ಹೇಗೆ? ಉತ್ತರ, ನಿಂಗಮ್ಮನ ಗಂಡ ಆ ಊರಿನ ಸಾಹುಕಾರನ ಬಳಿ ಕೆಲಸಕ್ಕೆ ಇದ್ದ. ಮರ ಹತ್ತಿ ಸೇಂದಿ ಇಳಿಸುವ ಕೆಲಸ ಮಾಡುತ್ತಿದ್ದ. ಒಮ್ಮೆ ಸೇಂದಿ ಇಳಿಸುವಕ್ಕೆ ಮರ ಹತ್ತಿದ್ದ. ಮರದಿಂದ ಬಿದ್ದು ಪಕ್ಕನೆ ಅವನ ಪ್ರಾಣ ಹೋಗಿತ್ತು ಅಂತ ಅನ್ಬೋದು ನೀವು. ಹೀಗೆ ನಿಂಗಮ್ಮನ ಗಂಡ ಪ್ರಾಣ ಕಳೆದುಕೊಂಡಿದ್ದ. ಪ್ರಶ್ನೆ 5, ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಯಾವುದು? ಕೊನೆಯ ಆಸೆ ಏನೋ ಒಂದು, ತಾನು ಸತ್ತರೆ ತನ್ನನ್ನು ಹಲಸಿನ ಮರದ ಬುಡದಲ್ಲಿ ಮಣ್ಣು ಮಾಡಬೇಕೆಂದು ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆಗಿತ್ತು.
ಪ್ರಶ್ನೆ ಸಂಖ್ಯೆ 6. ಗಾಂಧಿಯನ್ನು ಪರೀಕ್ಷೆ ಮಾಡಲು ವೈದ್ಯರು ನಿಂಗಮ್ಮನಿಗೆ ಹೇಳಿದ ಮಾತುಗಳೇನು? ಉತ್ತರ: ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ, ನಿಮ್ಮ ಹುಡುಗನಿಗೆ ಎಕ್ಸ್ರೇ ಆಗಬೇಕು, ಹೃದಯ ಪರೀಕ್ಷೆ ಮಾಡಿಸಬೇಕು, ರಕ್ತ ಮೂತ್ರ ಪರೀಕ್ಷೆ ಮಾಡಬೇಕು. ಇಲ್ಲಾಗುವ ವಿಷಯವಲ್ಲ ಇದು. ಹೊಟ್ಟೆಯಲ್ಲಿ ನೀರು ಸೇರಿಕೊಂಡಿದೆ. ಇದು ಹೃದಯದ ಸಂಬಂಧಿಸಿದ ಕಾಯಿಲೆ. ದೊಡ್ಡ ಆಸ್ಪತ್ರೆಗೆ ಅಂದರೆ ಡಿಸ್ಟಿಕ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ಹೇಳಿದರು. ಅದಾದಮೇಲೆ ಇದು 4ನೇ ಮೆನು 5, 6 ವಾಕ್ಯ ತರಿಸಿ. ಅರ್ಥ ಆಯ್ತಾ? 3 ಅಥವಾ 4 ಅಂಕ ಪ್ರಶ್ನೆಗಳು ಇವೆಲ್ಲ. 3 ಅಥವಾ 4 ಅಂಕ. 1ನೇ ಕ್ವಶನ್ನು: ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಿಸಿದ್ದೇಗೌಡ ಪಟ್ಟ ಪಾಡೇನು? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ಬರ್ಬೋದು ಎಕ್ಸಾಮ್ಗೆ, ನೋಡ್ಕೊಳ್ಳಿ. ನಿಮ್ಮ ಟೆಸ್ಟ್ ಆಗಿರ್ಬೋದು, ಅರ್ಧ ವರ್ಷಕ್ಕೆ, ವಾರ್ಷಿಕ ಎಲ್ಲ ಎಕ್ಸಾಮ್ಗೆ ಇಂಪಾರ್ಟೆಂಟು. ಡೋಂಟ್ ವರಿ, ನಾನು ನಿಮಗೆ ನೆಕ್ಸ್ಟ್ ನಿಮ್ಮ ಟೆಸ್ಟ್ ಕ್ವಶನ್ ಪೇಪರ್ಸ್ ಎಲ್ಲ ಹಾಕ್ತೀನಿ. ಅವನ್ನ ರೆಫರ್ ಮಾಡಿ ಓದ್ಕೊಳ್ಳಿ, ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗ್ತದೆ. ಓಕೆನಾ? ನೆಕ್ಸ್ಟು 1ನೇ ಕ್ವಶನ್ ನೋಡಿ. ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಿಸಿದ್ದೇಗೌಡನಿಗೆ ಪಟ್ಟ ಪಾಡೇನು? ಉತ್ತರ: ಕರಿಸಿದ್ದೇಗೌಡ ದೊಡ್ಡ ಆಸ್ಪತ್ರೆಗೆ ಮೊಮ್ಮಗನನ್ನು ಕರೆದುಕೊಂಡು ಬಂದನು. ವೈದ್ಯರು ಪರೀಕ್ಷೆ ಮಾಡಿ ಆತನಿಗೆ ಹೃದಯ ಹಾಗೂ ಮೂತ್ರಪಿಂಡ ಇದೆಯೆಂದು ಎಂದಾಗ ಮಕ್ಕಳಂತೆ ಎತ್ತನು. ವೈದ್ಯಾಧಿಕಾರಿಗಳು ಔಷಧಿ ಬರೆದುಕೊಟ್ಟು ಕಳುಹಿಸಿದಾಗ ಕರಿಸಿದ್ದೇಗೌಡ ಕೈ ಮುಗಿದು, ನಿಂದಮ್ಮಯ್ಯ, ಇವಾಗ ಮಾಡೋ ಉಪಕಾರ ಈ ಅಪ್ಪನಿಗೆ ಮಾಡಿದಂದುಕೊಳ್ಳಿ ಎಂದು ಗಾಂಧೀಜಿ ಫೋಟೋ ಮುಂದೆ ನಿಂತು ಗೋಳು ಎಂದು ಅತ್ತನು. ನಂತರ ಔಷಧಿಗಾಗಿ ದುಡ್ಡು ಇಲ್ಲದಿದ್ದಾಗ ಮೊಮ್ಮಗಳ ಕಿವಿಯೋಲೆ ಗಿರು ಇಡಲು ಪ್ರಯತ್ನಿಸಿದರೂ ಆಗಲಿಲ್ಲ. ಸಾಲ ಕೇಳಿದರೂ ಕೊಡುವಿರಲಿಲ್ಲ. ಕೊನೆಗೆ ಹಲಸಿನ ಮರವನ್ನು 50 ರೂಪಾಯಿಗೆ ಮಾರಿ ಹಣ ಒದಗಿಸಿಕೊಂಡು ಬಂದ ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಎಷ್ಟು ಪಾಡುಪಟ್ಟರೂ ಸಾಧ್ಯವಾಗಲಿಲ್ಲ. ಅಂದರೆ ಗಾಂಧಿ ಏನಾಗಿರ್ತಾನೆ, ಅಲ್ಲಿಗೆ ಮರಣವನ್ನು ಹೊಂದಿರ್ತಾನೆ. ಯಾರು? ತಾತ ಆಸ್ಪತ್ರೆಗೆ ಬರೋ ಹೊತ್ತಿಗೆ ಅವನು ಮರ ಹೊಂದಿರ್ತಾನೆ. ಇನ್ನು 2ನೇ ಕ್ವಶನ್ನು: ವೈದ್ಯಾಧಿಕಾರಿ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಗಾಂಧಿಯನ್ನು ನಡೆಸಿಕೊಂಡ ರೀತಿಯನ್ನು ವಿವರಿಸಿ. ಹೇಳಿದ್ನಲ್ಲ, ಸ್ವಲ್ಪ ಟೈಪಿಂಗಲ್ಲಿ ಮಿಸ್ಟೇಕ್ ಇರ್ತವೆ, ಸೊ ತುಂಬ ಗಮನ ಕೊಡಬೇಡಿ, ನೀವು ಓದ್ಕೊಳ್ಳಿ ಚೆನ್ನಾಗಿ. ಮೊದಲಿಗೆ ವೈದ್ಯಾಧಿಕಾರಿ ಗಾಂಧಿಯನ್ನು ಕಂಡು ಕುಚೇಷ್ಟೆ ಮಾಡಿದನು. ಸತ್ಯವಾಗಲು ತನ್ನ ಹೆಸರು ಗಾಂಧಿ ಎಂದು ಹೇಳಿದ ಮೇಲೆ ಆಸ್ಪತ್ರೆಯ ಸಿಬ್ಬಂದಿಗಳನ್ನೆಲ್ಲ ಕರೆಸಿದನು. ವೈದ್ಯಾಧಿಕಾರಿ ಗಾಂಧೀಜಿ ಫೋಟೋ ತೋರಿಸಿ, ಈ ಫೋಟೋ ಯಾರದಯ್ಯ ಎಂದು ಕೇಳಿ, ನಂತರ ನಿನ್ನ ಹೆಸರೇನು ಎಂದು ಕೇಳಿ ಕಾಲಹರಣ ಮಾಡುತ್ತಾ ಕುಚೇಷ್ಟೆ ಮಾಡುತ್ತಿದ್ದನು. ದೊಡ್ಡಾಸ್ಪತ್ರೆಯಲ್ಲಿಯ ಮಹಾತ್ಮ ಗಾಂಧಿ ಎಂದು ಹೆಸರು ಕೂಗಿ ಆ ಹುಡುಗ ಗಾಂಧಿ ಎಂದು ಬಂದು ನಿಂತಾಗ ಎಲ್ಲರೂ ಹೋಳೆಂದು ನಕ್ಕರು. ಹೀಗೆ ವೈದ್ಯಾಧಿಕಾರಿ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಗಾಂಧಿಯನ್ನು ಅಪಮಾನ ಮಾಡುವ ರೀತಿಯಲ್ಲಿ ನಡೆಸಿಕೊಂಡರು. ಪ್ರಶ್ನೆ 3. ಗಾಂಧಿ ಎಂಬ ಹುಡುಗನ ಸಾವಿನ ಸಂದರ್ಭವನ್ನು ವಿವರಿಸಿ. ಸಾವಿನ ಸಂದರ್ಭ ಇದು ಕೂಡ ಇಂಪಾರ್ಟೆಂಟು. ಗಾಂಧಿಯನ್ನು ದೊಡ್ಡಾಸ್ಪತ್ರೆಗೆ ಸೇರಿಸಲಾಗಿತ್ತು. 30 ಜನ ಇರಬೇಕಾದ ವಾರ್ಡಿನಲ್ಲಿ 60 ಜನರಿದ್ದ ಕಡೆ ನೆಲದ ಮೇಲೆ ಹಾಸಿಗೆ ಕೊಟ್ಟು ಹಾಕಿದರು. ಎಕ್ಸ್ರೇ, ತೊಂಟೆ ಪರೀಕ್ಷೆಗಳ ಜೊತೆಗೆ ಔಷಧೋಪಚಾರ ಕೂಡ ನಡೀತದೆ. ಬರೆದುಕೊಟ್ಟ ಔಷಧಿ ತಂದು ಕೊಡುವಲ್ಲಿ ಅವರಲ್ಲಿದ್ದ ಹಣವೆಲ್ಲ ಮುಗಿದು ಹೋಯಿತು. ದೊಡ್ಡ ಡಾಕ್ಟರು ಬಂದು ಪರೀಕ್ಷೆ ಮಾಡಿ ಔಷಧಿ ಚೀಟಿ ಬರೆದುಕೊಟ್ಟು ಹೋದರು. ಆದರೆ ಅವರ ಬಳಿ ದುಡ್ಡಿಲ್ಲದಿದ್ದಾಗ ಕಿವಿಗೋಲೆ ಗಿರುವಿಡಲು ಪ್ರಯತ್ನಿಸಿದರು. ಹಣ ಸಿಗಲಿಲ್ಲ. ಎಲ್ಲವೂ ಸಾಲವೂ ಸಿಗಲಿಲ್ಲ. ಯಾರು ಕೂಡ ಸಾಲವನ್ನು ಕೂಡ ಕೊಡೋದಿಲ್ಲ ಅವರಿಗೆ. ಕೊನೆಗೆ ಹಲಸಿನ ಮರ ಮಾರಿದ ಹಣ ತರುವಷ್ಟರಲ್ಲಿ 2 ದಿನ ಕಳೆದಿತ್ತು. ಯಾರು ಹಲಸಿನ ಮಾರಿದ್ದಾರೋ? ತಾತ ಕರಿಸಿದ್ದೇಗೌಡ. ಕೊನೆಗೆ ಹಲಸಿನ ಮರ ಮಾರಿ ಹಣ ತರುವಷ್ಟರಲ್ಲಿ 2 ದಿನ ಕಳೆದೋಯ್ತು. ಅಷ್ಟರಲ್ಲಿ ಗಾಂಧಿ ಕೊನೆ ಉಸಿರೆಳೆದಿದ್ದನು, ಮರಣವನ್ನು ಹೊಂದಿದ್ದನು. ಇನ್ನು 4ನೇ ಕ್ವಶನ್ನು: ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿ ಹೆಸರಿಡಲು ಕಾರಣವೇನು? ಗಾಂಧಿಯ ಹೆಸರಿಡ್ತಾನೆ ಅವನು. ನೋಡಿ, ಮಗು ಹುಟ್ಟಿದಾಗ ಗಂಡು ಮಗು, ಅದೇ ಕಿವಿಗಳು ಅಗಲವಾಗಿದ್ದದನ್ನು ಕಂಡ ತಕ್ಷಣ ಜೋಯಿಸ್ತರ ಬಳಿಗೆ ಓಡಿದ. ಜೋಯಿಸ್ತರು ಸಮಯದ ಗಳಿಗೆ ಲೆಕ್ಕ ಹಾಕಿ ಮಗುವಿನ ಕಿವಿ ಅಗಲವಾಗಿರುವುದರಿಂದ ಹಾಗೂ ಶಿವಪುರಕ್ಕೆ ಬಂದಿದ್ದ ಗಾಂಧಿಯ ದರ್ಶನ ಮಾಡಿದ್ದ ಏಕೈಕ ವ್ಯಕ್ತಿ ಯಾರು? ಕರಿಸಿದ್ದೇಗೌಡ. ಆದ್ದರಿಂದ ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಮಹಾತ್ಮ ಗಾಂಧಿ ಎಂದು ಹೆಸರಿಟ್ಟರು. ಮೋಸ್ಟ್ ಇಂಪಾರ್ಟೆಂಟು, 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಇದನ್ನ ತುಂಬಾ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಆಮೇಲೆ ಅಭ್ಯಾಸ ಕ್ವಶನ್ಗಳು ಇವೆಲ್ಲ ಸಂದರ್ಭ ಕ್ವಶನ್ಗಳು. ಓಕೆನಾ? ಸಂದರ್ಭ ಸೂಚಿಸಿ ವಿವರಿಸಿ. 1ನೇ ಪ್ರಶ್ನೆ: ಇದ್ದು ನಾನು ಯಾವ ರಾಜ್ಯ ಆಳಬೇಕು? ಮೊದಲು ಪ್ರಸ್ತಾವನೆ ಹಾಕಬೇಕು, ಅಥವಾ ಆಯ್ಕೆ ಅಥವಾ ಪ್ರಸ್ತಾವನೆ ಹಾಕ್ಬೇಕು ನೀವು. ಅರ್ಥ ಆಯ್ತಾ? ಆಯ್ಕೆ ಅಂದ್ರೆ ಕೂಡ ಒಂದೇ, ಪ್ರಸ್ತಾವನೆ ಕೂಡ ಅಂದರೆ ಒಂದೇ. ಆಯ್ಕೆ ಅಂತ ಬರೀರಿ ನೀವು. ಪ್ರಸ್ತುತ ಈ ವಾಕ್ಯವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮನವರು ರಚಿಸಿರುವ ಗಾಂಧಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಇದನ್ನು ಕನಜ ಎಂಬ ಕಥಾ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಕನಜ ಅನ್ನೋದೇನಿದು? ಕಥಾ ಸಂಕಲನ. ಈ ಒಂದು ಕನಜ ಕಥಾ ಸಂಕಲನದಿಂದ ಈ ಗಾಂಧಿ ಎಂಬ ಪಾಠವನ್ನು ತಗೊಂಡಿದ್ದಾರೆ. ನೆನಪಿರಲಿ ನಿಮಗೆ. ಕನಜ ಬರೀರಿ, ನಿಮಗೆ ಎಕ್ಸಾಮಲ್ಲಿ ಫುಲ್ ಮಾರ್ಕ್ಸನ್ನು ಕೊಡ್ತಾರೆ. ಗಾಂಧಿ ಪಾಠ ಜೊತೆಗೆ
ಕನಜಿ ಬರಬೇಕು. ಆಯ್ಕೆಯಲ್ಲಿ ಯಾವತ್ತು ನೀವೇನು ಬರಬೇಕು, ಆ ಒಂದು ಪಾಠದ ಪದ್ಯವನ್ನು ಯಾರು ಬರೆದಾರೆ ಅದು ಬರಬೇಕು. ಇದನ್ನು ಬರೆದವರು ಯಾರು? ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಬರೆದಿದ್ದಾರೆ. ರಾಮನವರ ಕೃತಿ ಇದು ಅಥವಾ ಕಥಾ ಸಂಕಲನ ಇದು. ಕನಜಿ ಎಂಬುದು ಅವರ ಕಥಾ ಸಂಕಲನ, ಗಾಂಧಿ ಎಂಬುದು ಅವರು ಬರೆದಂಥ ಪಾಠ. ಇನ್ನು ಸಂದರ್ಭ, ಈ ವಾಕ್ಯವನ್ನು ಗಾಂಧಿ ತನ್ನ ದೈಹಿಕ ನೋವಿನಿಂದಾಗಿ ನಿರಾಸೆ ಹೊಂದಿದ್ದು ಹಿಂತಿರುಗಿ ಊರಿಗೆ ಹೋಗೋಣವೆಂದು ಹೇಳುವ ಸಂದರ್ಭದಲ್ಲಿ ತನ್ನ ತಾಯಿಗೆ ಹೇಳಿದನು. ವಿವರಣೆ, ಗಾಂಧಿ ತನ್ನೊಳಗಿದ್ದ ಕಾಯಿಲೆಯಿಂದ ಜುಗುಪ್ಸೆ ಹೊಂದಿದ್ದು ಈ ಮಾತನ್ನು ಹೇಳಿದನು. ಅಂದರೆ ತಾನು ಬದುಕಿ ಸಾಧಿಸಬೇಕಾದ ಕಾರ್ಯವೇನೂ ಇಲ್ಲ ಎಂಬ ಅರ್ಥದಲ್ಲಿ ಹೇಳಿದನು. ವಿಶೇಷತೆ, ಮನುಷ್ಯನಿಗೆ ಮಾನಸಿಕವಾಗಲಿ ದೈಹಿಕವಾಗಲಿ ಆಗಲಿ ಮುಖ್ಯವಾಗಿ ಬೇಕಾಗುವುದು ಆರೋಗ್ಯ ಭಾಗ್ಯ. ಆರೋಗ್ಯ ಭಾಗ್ಯ ಇಲ್ಲದಿದ್ದರೆ ಜೀವನದಲ್ಲಿ ಜುಗುಪ್ಸೆ ತರುವುದು ಗಾಂಧಿ ಮಾತಿನಿಂದ ತಿಳಿದು ಬರುತ್ತದೆ. ಪ್ರಶ್ನೆ 2, ಇಲ್ಲಿ ನಿನ್ನ ರಾಗವ ಯಾರು ಕೇಳ್ಯಾರು? ಪ್ರಸ್ತಾವನೆ, ಪ್ರಸ್ತುತ ಈ ಸಾಲನ್ನು ಆಯ್ಕೆ ಮೇಲೆ ಗೊತ್ತಿದೆ. ಸೇಮ್ ಆಯ್ಕೆ, ಬೆಸಗರ ರಾಮಣ್ಣ, ಗಾಂಧಿ ಪಾಠ, ಕನಜಮ್ಮ ಕೃತಿ. ಸಂದರ್ಭ, ಈ ವಾಕ್ಯವನ್ನು ನಿಂಗಮ್ಮ ತನ್ನ ಮಗ ಗಾಂಧಿಗೆ ಹೇಳಿದಳು. ಆಸ್ಪತ್ರೆಗೆ ಬಂದು ತುಂಬ ಹೊತ್ತಾದರೂ ಯಾರೂ ಗಮನಿಸದಿದ್ದಾಗ ಗಾಂಧಿಗೆ ವಾಪಸ್ ಊರಿಗೆ ಹೋಗು ಮಾತನಾಡಿದಾಗ ಅವನ ತಾಯಿ ನಿಂಗವ್ವ ಹೇಳಿದಳು. ವಿವರಣೆ, ಸರ್ಕಾರಿ ಆಸ್ಪತ್ರೆ ಬಡವರಿಗಾಗಿ ಇದ್ದರೂ ಈಗಿನ ಅವ್ಯವಸ್ಥಿತ ಸ್ಥಿತಿಯಲ್ಲಿ ಈ ಬಡವರನ್ನೇ ತಿರಸ್ಕಾರದಿಂದ ಕಡೆಗೆ ನಿಲ್ಲಿಸುವುದನ್ನು ಈ ವಾಕ್ಯ ತಿಳಿದು ಬರುತ್ತದೆ, ಅದು ತಿಳಿಸುತ್ತದೆ. ವಿಶೇಷತೆ, ಗ್ರಾಮ್ಯ ಭಾಷೆಯ ಸೊಗಡು ಕಥೆಗೆ ಪುಷ್ಟಿ ತಂದಿದೆ. 3ನೇ ಪ್ರಶ್ನೆ, ಮೊದಲೇ ತೂರಾಡ್ತಿ ಬಿದ್ದು ಗಿದ್ದು ಬಿಟ್ಟಿ ಕನಪ್ಪ. ಪ್ರಸ್ತಾವನೆ ಸೇಮು. ಸಂದರ್ಭ ನೋಡಿ, ಈ ವಾಕ್ಯವನ್ನು ನಿಂಗವ್ವ ತನ್ನ ಮಗ ಗಾಂಧಿಗೆ ಹೇಳುತ್ತಾಳೆ. ಎಷ್ಟೊತ್ತಾದರೂ ಯಾರು ಉಚ್ಚರಿಸಿದಾಗ ನಿಂಗವನ ಅಸಹಗತೆಯನ್ನು ತಾನೇ ವೈದ್ಯರನ್ನು ಕಾಣಲು ಹೋದಾಗ ಹೇಳಿದ ಮಾತು. ಅಸಹಗತೆಯಿಂದ ಹೋಗ್ತಾಳೆ ಅವಳು. ಇನ್ನು ವಿವರಣೆ, ಗಾಂಧಿಗೆ ದೈಹಿಕವಾಗಿ ಆರೋಗ್ಯವಿಲ್ಲದೆ ಇದ್ದುದರಿಂದ ಸಾಕಷ್ಟು ಸುಸ್ತಾಗಿದ್ದ. 3 ಮೈಲಿ ಆಸ್ಪತ್ರೆಗೆ ನಡೆದು ಬಂದದ್ದು ಮತ್ತಷ್ಟು ಆಯಾಸವಾಗಿತ್ತು. ವೈದ್ಯನನ್ನು ಕಾಣಲು ಹೋದಾಗ ಅವನಿಗೆ ಸರಿಯಾಗಿ ನಡೆಯಲು ಆಗುತ್ತಿರಲಿಲ್ಲ. ಇದನ್ನು ಕಂಡ ತಾಯಿ ಮಗನ ಬಗ್ಗೆ ಕಾಳಜಿ ತೆಗೆದುಕೊಂಡದ್ದು ಇದರಿಂದ ತಿಳಿಯುತ್ತದೆ. ವಿಶೇಷತೆ ನೋಡಿ, ತಾಯಿಗರ ಮಗನ ಮೇಲಿದ್ದ ಪ್ರೀತಿ ವಾತ್ಸಲ್ಯ ಕಂಡು ಬರ್ತದೆ. ಇನ್ನು 4ನೇ ಪ್ರಶ್ನೆ, ಓಹೋ ಇವನ ಹೆಸರು ಮಹಂತೇಗೌಡ ಆಗಬೇಕು, ಅದು ಮಹಂತೇಗೌಡ ಅಲ್ವೇ? ಪ್ರಸ್ತಾವನೆ ಸೇಮು. ಸಂದರ್ಭ ನೋಡಿ, ಡಿಸ್ಟ್ರಿಕ್ಟ್ ಆಸ್ಪತ್ರೆ ಅಥವಾ ಜಿಲ್ಲಾ ಆಸ್ಪತ್ರೆ ಅಂತ ಕರಿಬೋದು ನೀವು. ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಬಂದ ಕರಿಸಿದ್ದೇಗೌಡ ತಾಲೂಕು ವೈದ್ಯಾಧಿಕಾರಿ ಬರೆದುಕೊಟ್ಟ ಪತ್ರವನ್ನು ಅಲ್ಲಿನ ಗುಮಾಸ್ತನಿಗೆ ಕೊಟ್ಟಾಗ ಆತ ಪತ್ರ ಓದಿ ಮಹಾತ್ಮ ಗಾಂಧಿ ಎಂದು ಬರೆದಿರುವ ಬಗ್ಗೆ ಹಾಸ್ಯ ಮಾಡುವಂತೆ ಈ ಮಾತನ್ನು ಹೇಳ್ತಾನೆ. ಅವನು ಹಾಸ್ಯವನ್ನು ಮಾಡ್ತಾನೆ. ಮಹಾತ್ಮ ಗಾಂಧಿ ಹೆಸರನ್ನು ಕೇಳಿಬಿಟ್ಟು ಹಾಸ್ಯವನ್ನು ಮಾಡ್ತಾನೆ. ವಿವರಣೆ, ಗಾಂಧಿ ಎಂಬ ಹೆಸರಿಟ್ಟಿರುವುದು ಎಲ್ಲವನ್ನು ಆಡಿಕೊಳ್ಳುವಂಥ ಸಂದರ್ಭ ಸೃಷ್ಟಿಸುತ್ತದೆ ಎಂಬ ಉದಾಹರಣೆ ಇದಾಗಿದೆ. ವಿಶೇಷತೆ, ವ್ಯಂಗ್ಯಾತ್ಮಕವಾಗಿ ಈ ವಾಕ್ಯ ರಚಿಸಲಾಗಿದೆ. ನೀವೇನು ಎಲ್ಲ ಬರೆಯಬೇಕು ಅವಶ್ಯಕತೆ ಇಲ್ಲ. ನೀವು ಕೇವಲ ಆಯ್ಕೆ, ಸಂದರ್ಭ, ವಿವರಣೆ ಅಥವಾ ಸ್ವಾರಸ್ಯ ಬರೆದು ಸಾಕು. ನೀವೆಲ್ಲ ವಿವರಣೆ ವಿಶೇಷತೆ ಎಲ್ಲ ಬರೆಯುವ ಅವಶ್ಯಕತೆ ಇಲ್ಲ. ಆದರೂ ಬರೀರಿ, ಫುಲ್ ಮಾರ್ಕ್ಸನ್ನು ಕೊಡ್ತಾರೆ. 4ನೇದು, ಲೋ ಹುಡುಗ ಈ ಫೋಟೋ ಯಾರದಯ್ಯ? ಸಂದರ್ಭ ನೋಡಿ, ಆಸ್ಪತ್ರೆಯಲ್ಲಿ ಗಾಂಧಿ ಹುಡುಗನನ್ನು ಕಂಡು ವೈದ್ಯಾಧಿಕಾರಿ ಆ ಹುಡುಗನನ್ನು ಹಂಗಿಸಿ ವ್ಯಂಗ್ಯಾತ್ಮಕವಾಗಿ ಹೇಳಿದ ಸಂದರ್ಭದಲ್ಲಿ ಈ ಮಾತು ಹೇಳಲಾಗಿದೆ. ವಿವರಣೆ, ಗಾಂಧಿ ಫೋಟೋವನ್ನು ತೋರಿಸುತ್ತಾ ಗಾಂಧಿ ಹುಡುಗನನ್ನು ಈ ರೀತಿ ವ್ಯಂಗ್ಯವಾಗಿ ಆಡಿದ ಮಾತು ಇದಾಗಿದೆ. ವಿಶೇಷತೆ, ವಿದ್ಯಾವಂತರ ಬಾಯಿಂದ ಬರುವ, ಅದರಲ್ಲೂ ವೈದ್ಯರ ಬಾಯಿಂದ ಬರುವ ಮಾತು ಅವರ ಗೌರವವನ್ನು ವ್ಯಕ್ತಪಡಿಸುತ್ತದೆ. ವೈದ್ಯೋ ನಾರಾಯಣೋ ಹರಿ ಎಂಬ ವಾಕ್ಯ ಇಲ್ಲಿ ಮಾಯವಾಗಿದೆ. ಅರ್ಥ ಆಯ್ತಾ? ಇನ್ನು 5ನೇ ಕ್ವಶನು, ಇದನ್ನು ಸಾಕ್ಷಾತ್ ಗಾಂಧಿ ಅಂತ ತಿಳ್ಕೊಂಡು ಬಿಟ್ಟು. ಪ್ರಸ್ತಾವ ನೋಡ್ಕೊಳ್ಳಿ. ಸಂದರ್ಭ, ಈ ಮಾತನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ನಿಂಗಮ್ಮನಿಗೆ ವ್ಯಂಗ್ಯಾತ್ಮಕವಾಗಿ ಆಕೆ ಮಗನ ಹೆಸರು ಮಹಾತ್ಮ ಗಾಂಧಿ ಎಂಬುದನ್ನು ಕೇಳಿ ಹೇಳಿದಳು. ವಿವರಣೆ, ಮಹಾತ್ಮ ಗಾಂಧಿ ಹೆಸರನ್ನು ಕೇಳಿದವರು ಗಾಂಧಿ ಹುಡುಗನನ್ನು ವ್ಯಂಗ್ಯವಾಗಿ ಹಂಗಿಸುವುದು ಇಲ್ಲಿ ಕಂಡು ಬರ್ತದೆ. ಇಲ್ಲಿಗೆ ನಿಮ್ಮ ಒಂದು ಅಭ್ಯಾಸದ ಕ್ವಶನ್ಗಳು ಆಗ್ತವೆ. ಸೊ ಇದನ್ನು ಬಿಟ್ಟು ನಿಮಗೆ ಇನ್ನೂ ವಿಡಿಯೋ ಬರ್ತವೆ. ಗಾಂಧಿ ಪಾಠದ ಮೇಲೆ ಇನ್ನೊಂದು ವಿಡಿಯೋ ಹಾಕ್ತೀನಿ. ಯಾವ ವಿಡಿಯೋ? ಕೆಲವಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳು ಅವನ್ನ ನೋಡ್ಕೊಳ್ಳಿ. ಅವೆಲ್ಲ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಇದೇ ರೀತಿ ನಿಮ್ಮ ಒಂದು ಫಸ್ಟ್ PC ಮುಗಿಯುವವರೆಗೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಒಟ್ಟಿನಲ್ಲಿ ಆದಷ್ಟು ಇಲ್ಲದೆ ನಿಮ್ಮ ಒಂದು ನೀವು ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ನಿಮ್ಮ ಎಲ್ಲ ವಿಷಯಗಳ ನೋಟ್ಸ್ಗಳು, ಕ್ವಶನ್ ಪೇಪರ್ಗಳು ಎಲ್ಲವೂ ಇದೊಂದು ಚಾನಲ್ ಹಾಕ್ತೀವಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಯೂಸ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಮತ್ತು ಕಮೆಂಟ್ ಕೂಡ ಮಾಡಿ. ನಿಮಗೆ ಯಾವ ವಿಷಯದ ನೋಟ್ಸ್ ಬೇಕು, ಯಾವ ಪಾಠದ ನೋಟ್ಸ್ ಬೇಕು ಕಮೆಂಟ್ ಹಾಕಿ.
ಅವೆಲ್ಲ ನೆಕ್ಸ್ಟ್ ಹಾಕ್ತೀವಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.